ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಚಿ ಫುಲ್ ಬೋರ್ ಆಗ್ತದೆ, ಯಾವ್ದಾರ ಫಿಲ್ಮ್ ಹೋಗೋಣ? ಏಯ್ ಪುಟ್ಸಿ, ಯಾವಾಗ ನೋಡಿದ್ರು ಫಿಲಮ್ಗೆ ಹೋಗೋಣ ಅಂತಿರ್ತೀಯಲ್ಲ, ನಿಂಗೆ ಮಾಡಕ್ ಬೇರೆ ಕೆಲಸ ಇಲ್ವಾ? ವಾರಕ್ಕೆ 2 ಸಲ ಫಿಲಮ್ಗೆ ಹೋದ್ರೆ ಯಾವಾಗ ಓದ್ತೀಯ ನೀನು? ಹೋಗವಿ, ಓದಿ ಓದಿ ಬೇಜಾರಾಗ್ಬಿಟ್ಟೈತೆ. ಸರಿ ಪರ್ಸಿ, ಯಾವ ಸಿನಿಮಾಗೆ ಹೋಗೋಣ ಅಂತೀಯ? ಏಯ್ ಸಚಿನ್, ನೀನು ಇವನ್ ಜೊತೆ ಶುರು ಹಚ್ಕೊಂಡ್ಯಾ? ನೀನೇನಾದ್ರೂ ಇವನ್ ಜೊತೆ ಹೋದ್ರೆ ನಾವಿಬ್ರು ಸೆಮಿಸ್ಟರಲ್ಲಿ 0 ಸುತ್ತಿಸ್ಕೋಬೇಕಾಗತ್ತೆ. ಆಯ್ತು ಬಿಡು ಮಾರಾಯ್ತು, ಇವಾಗ ನೀವು ಬಂದಿಲ್ಲ ಅಂದ್ರೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಹೋಗ್ತೀನಿ. ಆಯ್ತು, ಹೋಗು ಹೋಗು, ನಾನು ಮಿಸ್ಟರ್ ಗೋಪಾಲಿಗೆ ಹಾಕ್ಕೊಡ್ತೀನಿ. ಇವಳ್ದೊಳ್ಳೆ ಕಥೆ ಆಯ್ತು. ಅದಕ್ಕೆ ಹೇಳೋದು, ಈ ಸಿಬ್ಲಿಂಗ್ಸ್ ಹೋದ ಕಾಲೇಜ್ನಾಗ ಯಾವತ್ತೂ ಓದಬಾರ್ದು ಅಂತ. ಕರೆಕ್ಟ್, ಐ ಅಗ್ರಿ. ಸಚಿನ್ ಅಂದ್ರೆ ಏನೇನಂತ? ಹೌದು, ಯಾಕೆ? ನಿನಗೆ ಆಫೀಸಲ್ಲಿ ಫೋನ್ ಬಂದಿದೆ. ನನಗ ಏನು ವಿಷಯ? ಯಾರೋ ರೇವತಿ ಅನ್ನೋರಿಗೆ ಆಕ್ಸಿಡೆಂಟ್ ಆಗಿದೆ ಅಂತ. ವಾಟ್? ಅರ್ಜೆಂಟ್ ಹೋಗ್ಬೇಕಂತೆ, ಹೋಗು. ಏಯ್ ಸಚಿನ್! ಸಚಿ ಸರ್, ರೇವತಿ ಅಂದ್ರೆ ಯಾರು? ಅದೆಲ್ಲ ಗೊತ್ತಿಲ್ಲಮ್ಮ, ಫೋನ್ ಬಂದಿದೆ, ವಿಷಯ ಹೇಳಿದ್ದೀನಿ ಅಷ್ಟೇ ನಂಗೆ ಗೊತ್ತಿರೋದು. ಸುಮಾ, ಸಚಿನ್ಗೆ ಯಾರು ಇಲ್ಲ ಅಂತ ಹೇಳ್ತಿದ್ದ ಅಲ್ವಾ? ಮತ್ತೆ ರೇವತಿ ಯಾರು? ಅದೇ ನನಗೂ ಗೊತ್ತಿಲ್ಲ. ಬಾ ನೋಡೋಣ. ಸಚಿನ್, ಒಂದು ನಿಮಿಷ, ಏನಿದಲ್ಲ? ಯಾರಿಗೇನಾಯ್ತು? ಸುಮಾ, ನಾನು ನಿಂಗೆ ಏನು ಹೇಳೋ ಪರಿಸ್ಥಿತಿ ಇಲ್ಲ. ನಾನು ಅರ್ಜೆಂಟಾಗಿ ಎಲ್ಲೋ ಹೋಗಬೇಕು. ನನಗೆ ಆಮೇಲೆ ಕಾಲ್ ಮಾಡಿ. ಬಾಯ್. ಏ ಸಚಿನ್, ಬಾ ಹೋಗೋಣ. ಅವ್ವ ಮಗ ಏಟೆ ಹುಡುಕರು ಕೈಗೆ ಸಿಗ್ತಿಲ್ವಲ್ಲ. ಹಿಂಗೆ ಆದ್ರೆ ನಮ್ಮವ್ರ ಸಾವಿಗೆ ಪ್ರತೀಕಾರ ತೀರ್ಸ್ಕೊಳಕ್ ಆಗಿಲ್ಲ. ನಮ್ಮ ಮಗನ್ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳಕ್ ಆಗಿಲ್ಲ. ಅಣ್ಣ, ನೀನು ಯಾಕೆ ಇಷ್ಟು ಚಿಂತೆ ಮಾಡ್ತಿದ್ಯಾ? ನೋಡ್ತಾ ಇರು, ನಾವು ಅನ್ಕೊಂಡಿರೋ ಕೆಲಸ ಹಾಗೆ ಆಗ್ತದೆ. ಮಂಡೆ ವೆಚ್ಚ ಮಾಡಬೇಡ. ಲೈ ಮುಂಗ್ಸೆಯಲ್ಲಿ ಎಲ್ಲಿಲ್ಲ ಹೋಗಿದೆ? ಇಲ್ಲೇ ಇದ್ದೆ ಕಣ. ಇಲ್ಲೇ ಅಂದ್ರೆ ಇಲ್ಲಿ ಭೂಮಿ ಒಳಗೇನ ಅಥವಾ ಅಲ್ಲ ಆಕಾಶದ ಮೇಲೆನ? ಎರಡರ ಮಧ್ಯ ಕಲ. ನೀನ್ ಪಂಚಾಯತಿಗೆ ಹೋಗಿರೋ ವಿಷಯ ಅಣ್ಣನ ಹತ್ರ ಹೇಳ. ನಿನ್ ಕೈ ಮುಗಿತೀನಿ, ಬೇಡಕ್ಕಲ್ಲ. ಅಣ್ಣನಿಗೆ ವಿಷಯ ಗೊತ್ತಾದ್ರೆ ಎಂತ ಮಾತನಂತ ಗೊತ್ತುಂಟಲ್ಲ. ಬಾಮಣ ಕೈ ಹಾಕಿ ಬಟಕ್ಕಂತ ಬಿಡ್ತಾನೆ, ಸುಮ್ಕಿರ್ಲ. ಏನ್ರಲ್ಲ ಅದು? ಏನಿಲ್ಲ ಅಣ್ಣ, ಅದು ಇವನು ಮುಂಗುಸಿ ಪಂಚಾಯತಿಗೆ ಅಂತ. ಲೇ, ಅದು ಪಂಚಾಯತಿ ಅಲ್ಲ ಕಲ ಅಣ್ಣ, ಪಂಚೆ ಅದು ಪಂಚೆ ಒಲಿಯ ಕೊಟ್ಟಿದ್ದೆ, ಗಾಳಿ ಆಡ್ತಾ ಇರ್ಬೇಕಲ್ಲ, ಅದಕ್ಕೆ ಇವ್ ಪಂಚಾಯತಿ ಅನ್ಕೊಂಡ್ಬಿಟ್ಟಾನೆ. ಪಂಚೆ ಕಣ. ಅದಿದ್ದೆ, ಇಲ್ಲಾದ್ರೆ ಸತ್ಯ ಹೋಗ್ತಿದ್ದೆ. ನೋಡ್ರಲ್ಲ, ಇನ್ನು ಕಾಯೋದ್ರಾಗೆ ಅರ್ಥ ಇಲ್ಲ. ನಂಗೆ ಯಾಕೋ ಅವನು ಇದೇ ಊರ್ನಾಗ ಯಾವುದೋ ಮನೆನಾಗೆ ಬಚ್ಚಿಟ್ಕೊಳ ಅಂತ ಅನ್ಸ್ತೈತೆ. ಮನೆಗೆ ನುಗ್ಗಿ ಹುಡ್ಕುಮ, ಯಾವುದೇ ಕಾರಣಕ್ಕೂ ಬಿಡೋದು ಬೇಡ. ಹೌದಣ್ಣ, ನಾವಿನ್ನೂ ತಡ ಮಾಡಿದ್ರೆ ಆ ಕಲಿ ಬೇರೆ ಬಿಲನೆ ತೋಡ್ತಾನೆ. ನಡೀರ್ಲ, ಯಾರ ಅಡ್ಡ ಬಂದ್ರೆ ಬಿಡೋದು ಬೇಡ. ಎಲ್ಲಾರ ಮನೆ ಹುಡ್ಕುಮ, ಮನೆ. ಆಯ್ತಣ್ಣ. ನೆಂದವ್ರು ಮಂದಾಗೆ ಅಂದಂಗೆ ಸಿಂಗಾರಮ್ಮನೇ ಫೋನ್ ಮಾಡ್ತಾವಳೆ. ಏಳು ಸಿಂಗಾರಮ್ಮ. ರಾಜವ್ವ, ಹೇಗಿದ್ದಾನೆ ನನ್ನ ಮಗ? ಹೇಳಿ ಕೇಳಿ ಅವನು ನಿನ್ನ ಮಗ
ಮಗ ಅಂದಮೇಲೆ ಸಿಂಹ ಇದ್ದಂಗೆ ಅವನೇ. ನೋಡ್ರಜವ, ನನ್ನ ಮಗ ಯಾವಾಗಿದ್ರು ರಾಜದ ಥರನೇ ಇರಬೇಕು. ಅವನ್ನ ನೀನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀಯೋ ನಿನಗೆ ನನ್ನ ಕಡೆಯಿಂದ ಅಷ್ಟೇ ಲಾಭ. ಅಯ್ಯೋ, ನನ್ನ ಗಂಡಂಗೂ ನಾನು ಆಟೋನ್ ಸೇವೆ ಮಾಡಿಲ್ಲ ಸಿಂಗಾರಮ್ಮ. ನಿನ್ನ ಮಗಂಗೆ ಅಷ್ಟು ಸೇವೆ ಮಾಡ್ತೀವಿ. ಮಾಡಬೇಕು. ನೀನು ಹೇಳ್ದಾಗೆ ನನ್ನ ಕಡೆಯಿಂದ ನಿಂಗೆ ಟೈಮ್ಗೆ ದುಡ್ಡು ಬಂದು ಸೇರ್ತಿಲ್ವಾ? ಬರ್ತೈತೆ, ಹಂಗೆ ಖರ್ಚು ಆಗ್ತೈತೆ. ಹೇಗೋ ಅಡ್ಜಸ್ಟ್ ಮಾಡ್ಕೋ ರಾಜವ್ವ, ನಿನಗೆ ಬೇಕಾದ್ನೆಲ್ಲ ನಾನು ಮಾಡ್ತೀನಿ. ನಾನು ಆ ಬಂಗಾರಮ್ಮನ ಪಟ್ಟಕ್ಕೆ ಬಂದಮೇಲೆ ಆ ಪುಟ್ಟಕ್ಕನ್ನ ಅಲ್ಲಿಂದ ಓಡಿಸ್ತೀನಿ. ಅದೇನೋ ಮಾಡ್ತೀಯ ಅಂತಲೇ ನಾನು ನಿನ್ನ ಜೊತೆ ಕೈ ಜೋಡಿಸಿರೋದು. ಮಾತು ಸಾಕು, ನನ್ನ ಮಗಂಗೆ ಫೋನ್ ಕೊಡು. ಎಲ್ಲಿದ್ದಾನೆ? ನಡುಮನೆಯಾಗೆ ರಾಜ ಕುಂತವ್ನೆ. ಹೇಯ್, ಮನೇನಲ್ಲ, ಮನೆಗೆ ಯಾರಾದರೂ ಬಂದರೆ ಹಂಗೆಲ್ಲ ಏನೂ ಆಗಕ್ಕಿಲ್ಲ ಸಿಂಗಾರಮ್ಮ. ಬಾಗ್ಲ ಹಾಕಿವ್ನಿ, ಒಂದು ನಿಮಿಷ ತಡಿ, ಕೊಟ್ಟೆ. ಕಲಿ ತಕ್ಕ ತಿಂಡಿ ತಿನ್ನು. ನನಗೆ ನಿಮ್ಮವ್ವ ವಿಡಿಯೋ ಫೋನ್ ಮಾಡವಳೆ, ತಗ ಮಾತಾಡು. ಅಮ್ಮ, ಕಲಿ, ಹೇಗಿದ್ಯ ಮಗನೇ? ಚೆನ್ನಾಗಿದ್ದೀನಮ್ಮ. ಯಾಕೋ ಕಲಿ, ಇಷ್ಟೊಂದು ಸ್ವರ್ಗ ಹೋಗಿದ್ಯಾ? ವಾರಕ್ಕೆ 3 ದಿನ ಬಾರ್ಡ್ ಹೆಸರು ನುಂಗ್ತಾನೆ, ಎಲ್ಸರ್ಗೋಗವನೆ. ಆರಾಮಾಗಿ ಕಾಡಲ್ಲಿ ಓಡಾಡ್ಕೊಂಡಿದ್ದ ಸಿಂಹನ ತಂದು ಬೋನಲ್ಲಿ ಹಾಕಿದ್ರೆ ಬೋರ್ ಆಗಲ್ವಾ? ಅಯ್ಯ, ಬೋರ್ ಆದ್ರೆ ಟಿವಿ ನೋಡು, ಹಾಡು ಕೇಳು. ನನ್ನ ಕಷ್ಟ ನನಗೆ, ಸ್ವಲ್ಪ ಸಮಯ ಕೂತ್ಕೊಳ್ಳಿ. ಅಮ್ಮ, ನನಗೆ ಇಲ್ಲಿರೋಕ್ಕಾಗ್ತಿಲ್ಲ, ಪ್ಲೀಸ್ ನಾನು ಆಚೆ ಬರ್ತೀನಿ. ತಲೆ ಕೆಟ್ಟವ್ರಂಗೆ ಹುಚ್ಚುಚಾಗೆಲ್ಲ ಮಾತಾಡಬೇಡ ಕಲಿ. ಆ ಕಂಠಿ ಮೊದಲೇ ಕತ್ತಿ ಹಿಡ್ಕೊಂಡು ಸಿಕ್ಕಲ್ಲೆಲ್ಲ ನಿನ್ನ ಹುಡುಕಾಡ್ತಿದ್ದಾನೆ. ಅವನ ಕೈಗೆ ಏನಾದರೂ ಸಿಕ್ಕಾಕೊಂಡ್ರೆ ಕೊಚ್ಚಾಕಿ ಕೈಮಾ ಮಾಡ್ಬಿಡ್ತಾನಷ್ಟೇ. ಏನಪ್ಪ ಒತ್ತಾರ ಎಲ್ಲ ಮೆಸ್ ಕಡೆ ಬರ್ತಾ ಇದ್ದೀರಾ? ಮನೇಲಿ ತಿಂಡಿ ಮಾಡಿದ್ವೇನೋ? ನಾವಿಲ್ಲಿ ತಿಂದ್ಬಿಟ್ಟು ಹೋಗಕ್ ಬಂದಿಲ್ಲ, ಮತ್ತೆ ಆ ಕಲಿ ಕಡಿಯೋಕೆ ಬಂದಿರೋದು. ಅಣ್ಣ ಎಲ್ಲ ಮನೇಲಿ ಹುಡ್ಕೊಂಬಂದವ್ರೆ. ನಿನ್ನ ಮನೆಗೂ ಬರ್ತೀವಿ, ಹುಡುಕ್ತೀವಿ. ಹಂಗಾರೆ ನಮ್ಮನೆದಕ್ಕೂ ಬರ್ತೀರಾ? ನನ್ನ ಮ್ಯಾಗ ನಂಬಿಕೆನೇ ಇಲ್ವೇ? ಅಪ್ಪ, ಇಲ್ಲಿ ನಂಬಿಕೆ ಬರಲ್ಲ. ನಿಮ್ಮ ಮನೆಗೂ ಬರ್ತೀವಿ, ಹುಡುಕ್ತೀವಿ, ಹೋಯ್ತೀವಿ. ನಿನ್ನ ಮನೇಲಿ ಏನಾರು ಬಚ್ಚಿಟ್ಟಿದ್ರೆ ತಲೆ ತೆಗಿತೀವಿ. ನಾನು ಯಾಕಪ್ಪ ಅವ್ನಿಗೆ ಆಶ್ರಯ ಕೊಡ್ಲಿ? ಬೇಕಾದ್ರೆ ಬಂದು ಹುಡುಕ್ರಪ್ಪ. ಆಯ್ತು, ಬರ್ತೀವಿ, ಹುಡುಕ್ತೀವಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.